ವರ್ಷ ಮಕ್ಳಿರ್ಲಿಲ್ಲ. 16 ವರ್ಷದಿಂದ ಎಷ್ಟು ಹಾಸ್ಪಿಟ್ಲ್ ಸುತ್ತಿರ್ಬೋದು ನೀವು? ಸುತ್ತೇವ್ರಿ, ಭಾಳ ಸುತ್ತೇವ್ರಿ. ಎಲ್ಲಾ ಕಡೆಗೆ ಅಡ್ಡಾಡಿದ್ರನ ಅಕ್ಕವ ಅಂತ ಅನ್ನೋರಿ. ಎಲ್ಲಾ ಹಾಸ್ಪಿಟ್ಲ್ ಸುತ್ತಿದ್ರ ಆಗ್ತಾ ಆಗಿಲ್ಲ. ಆಗಿಲ್ಲ. ಇಲ್ಲಿ ಬಂದ ಮ್ಯಾಕ 1.5 ತಿಂಗಳಿಗೆ ಇದಾದ್ರಿ. 1.5 ತಿಂಗಳಿಗೆ ಪ್ರೆಗ್ನೆನ್ಸಿ ಆಗೋದು. ಆಯ್ತಾ? ಸಂತೋಷ ಆಯ್ತಾ? ಮಗು ಹಾರ್ಟ್ಬೀಟ್ ಎಲ್ಲ ಚೆನ್ನಾಗಿದ್ಯಾ? ಎಷ್ಟು ತಿಂಗಳು ಇವಾಗ? ಇದು 5 ತುಂಬಿ 6 ಐತ್ರಿ. 6 ತಿಂಗಳು. ಹ್ಞೂ ರೀ. ಬೇಗ ಸಂತೋಷ ಮಗು ಎತ್ಕೊಬರ್ಬೇಕು. ನೋಡಿ, ನೀವೆಲ್ಲ ಇಷ್ಟೊಂದು ಹೆಣ್ಮಕ್ಳು ಕೂತಿದ್ದೀರಾ. ಪ್ರತಿಯೊಬ್ಬರಿಗೂ ಆ ಭಗವಂತ ಕೊಡಬೇಕು ಅಂತಿದ್ರೆ ಯಾವ ರೂಪದಲ್ಲಾದ್ರೂ ಕೊಡ್ತಾನೆ. 1 ವರ್ಷ 2 ವರ್ಷ ಅಲ್ಲ, 16 ವರ್ಷ ಸುತ್ತಿ ರಾಣಿಬೆನ್ನೂರು ಅಂದರೆ ದಾವಣಗೆರೆ ತಾನೆ. ಹ್ಞೂ ರೀ. ದಾವಣಗೆರೆ ಮುಂದೆ ಆಯ್ತಾ? ಅಲ್ಲೆಲ್ಲ ಸುತ್ತಿ ಸಾಕಾಗಿ ಅಲ್ಲಿಂದ 1006 ಕಿಲೋಮೀಟರ್ ಇಲ್ಲಿ ಬಂದು ಬೆಟ್ಟ ಶಂಕರಪ್ಪ ಮಾದೇಶ್ವರನ ದಯದಿಂದ ನಾವು ಮಕ್ಕಳನ್ನ ಪಡ್ಕೊಂಡು ಹೋಗ್ತಾ ಇದೀವಿ ಅಂತ ಬಂದವರೇ. ಆ ಭಗವಂತನ ಒಳ್ಳೇದು ಮಾಡಲಿ ಅಪ್ಪ ನಿಮಗೆ. ಈ ಬಳೆ ತೊಗೊಂಡು ಹೋಗ್ಬಿಟ್ಟು ಅವ್ರ ಕೈಗೆ ಹಾಕೋಬೇಕು. ಅವ್ರ ಕೈಗೆ ಹಾಕಿದ್ರೆ ಬಳಗೈಗೆ ಮಗು ಡೆಲಿವರಿಗೆ ಹೋಗುತ್ತಲ್ಲ, ಆ ಡೆಲಿವರಿಗೆ ಹೋದಾಗ ಈ ಬಳೆನ ಬಿಚ್ಕೋಬೇಕು. ಬಿಚ್ಕೊಂಡಾಗ ಇದನ್ನು ತೊಗೊಂಡು ಹೋಗ್ಬಿಟ್ಟು ದೇವ್ರ ಮೇಲೆ ಇಟ್ಬಿಡ್ರಿ. ಆಯ್ತಾ? ಮಗುಗೆ 2 ತಿಂಗಳು ತುಂಬಿದ ಮೇಲೆ ಮಗುನ ಎತ್ಕೊಂಡು ಬಳೆ ಎತ್ಕೊಂಡು ಇಲ್ಲಿಗೆ ಬರಬೇಕು. ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಮಗುನ ಆಟ್ಬಿಟ್ಟ ಆಡು ಕೊಡ್ರಪ್ಪ. ನೋಡಿ, ಇದು ವಿಶೇಷವಾದ ಕಪ್ಪು. ಬೆಳಿಗ್ಗೆ ಎದ್ದು ಅವ್ರ ನಿಮ್ಮ ಹೆಂಡತಿ ಮಾತ್ರ ಇಟ್ಕೋಬೇಕು ಹಣೆಗೆ. ಆಯ್ತಾ? ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಏನು ಹೇಳ್ತೀರಾ ನೀವು? ನಿಮ್ಮ ಕಷ್ಟ ಹೆಂಗಿತ್ತು? ನಾವು ಎಲ್ಲ ಕಡೆಗೆ ಅಡ್ಡಾಡಿ ನಾವು ಚಿತ್ರ ಆಗತ್ತೆ. ನೀವು ಹೇಳಿ, ಭಗವಂತ ಮೇಲೆ ಭಾರ ಹಾಕ್ರವ ನಿಮ್ಗೂ ಆಗುತ್ತೆ ಅಂತ. ಅವ್ರ ನಂಬಿಕೆ ಬೇಕ್ರಿ ಎಲ್ಲರಿಗೆ. ರಾಣಿಬೆನ್ನೂರಲ್ಲಿ ಯಾವ ನಿಮ್ದು? ಲಿಂಗದಳ್ಳಿ. ಲಿಂಗದಳ್ಳಿ. ಹ್ಞೂ ರೀ. ಓಹೋ, ಸ್ವಾಮಿ ಭಗವಂತ ಒಳ್ಳೇದಾಗಲಿ. ಬನ್ನಿ, ಇದು ಲಾಡು. ಏನ್ ಮಗು ಬೇಕು? ಗಂಡು ಮಗು ಬೇಕು. ಗಂಡು ಮಗುನೇ ಬೇಕಾ? ನೋಡಪ್ಪ, ನೋಡ್ರಿ ಎಂತೆ ಆಸೆ. ಎಲ್ಲ ಯಾವುದೋ ಒಂದು ಮಗು ಆದ್ರೂ ಸಾಕು ಅಂದರೆ ಗಂಡು ಮಗುನೇ ಆಗುತ್ತೆ ಅಂತಾರೆ. ಸ್ವಾಮಿ ಮಲೆಮಹದೇಶ್ವರ, ಸ್ವಾಮಿ ಮಕ್ಕಳೇಶ್ವರ, ಸ್ವಾಮಿ ಸಿದ್ದಪ್ಪಾಜಿ, ಸ್ವಾಮಿ ನಿಮ್ಮನ್ನು ತೊಟ್ಲು ಕಟ್ಟಿ ಪೂಜೆ ಮಾಡಿ ಅವ್ರ ಮನೆಗೆ ಕಳಿಸಿದ್ದ ಸ್ವಾಮಿ ಭಗವಂತ. ಅವ್ರ ಮನೇಲಿ ಇವಾಗ ನಾನು ಪ್ರೆಗ್ನೆನ್ಸಿ 6 ತಿಂಗಳು ಅಂತ ಬಂದವ್ರೆ. 1 ವರ್ಷ ಅಲ್ಲ, 16 ವರ್ಷದಿಂದ ಆ ಮಕ್ಕಳಿಲ್ದೆ ಬಂದಿದ್ದಾರೆ. ಅವ್ರಿಗೆ ಮುದ್ದಾದ ಗಂಡು ಮಗು ಬೇಕು ಅಂತ ಕೇಳ್ತಾವ್ರೆ ಸ್ವಾಮಿ. ನಾನು ವರ್ಷ ತುಂಬ ಅಷ್ಟಲ್ಲ ಮುದ್ದಾದ ಗಂಡು ಮಗು ಸಹಿತ ಬರ್ತೀನಿ ಅಂತ ಆದರೆ 3 ಸತಿ ಕವಡೆ ಬಿಡ ಅಷ್ಟಲ್ಲ, 5 3 ಸುದ್ದೋಗಿ ಬರಲಿ ಅಪ್ಪ. ಸ್ವಾಮಿ ಹೆಣ್ಣು ಮಗುನೇ ಆಗೋದು. ಆಯ್ತು ನೋಡ್ರಿ.